ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನರೇಂದ್ರ ಮೋದಿ ಡೊನಾಲ್ಡ್ ಟ್ರಂಪ್ ಎದುರಿಗೆ ಮಂಡಿಯೂರಿ ಸರೆಂಡರ್ ಆಗಿದ್ದಾರೆ ಅಂತ ವಿಪಕ್ಷಗಳು ಆರೋಪ ಮಾಡ್ತಾನೆ ಬರ್ತಿದ್ದಾವೆ. ಸಾಕಷ್ಟು ಜನ ಸಹ ಆರೋಪ ಮಾಡ್ತಿದ್ದಾರೆ. ಯಾಕೆಂದ್ರೆ ಡೊನಾಲ್ಡ್ ಟ್ರಂಪ್ ಏನು ಹೇಳಿದ್ರು ಎಸ್ ಬಾಸ್ ಎಸ್ ಬಾಸ್ ಅನ್ನುವ ರೀತಿಯಾದಂತಹ ನಿರ್ಧಾರಗಳನ್ನ ನರೇಂದ್ರ ಮೋದಿ ಸರ್ಕಾರ ಮತ್ತು ನರೇಂದ್ರ ಮೋದಿ ತೆಗೆದುಕೊಂಡಿದ್ದಾರೆ. ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡಬಾರ್ದು, ಎಸ್ ಬಾಸ್. ಇರಾನ್ ಇಂದ ಆಯಿಲ್ ಪರ್ಚೇಸ್ ಮಾಡಬಾರ್ದು, ಎಸ್ ಬಾಸ್. ಇನ್ಯಾವುದಾದ್ರೂ ವಿಚಾರಕ್ಕೆ ಎಸ್ ಬಾಸ್. ಏನೇ ಇರಲಿ ಎಸ್ ಬಾಸ್. ಅದನ್ನು ಹೊರತುಪಡಿಸಿ ಭಾರತವನ್ನ ಟೀಕೆ ಮಾಡಿದಾಗ್ಲೂ ಸಹ, ಭಾರತವನ್ನ ನರಕ ಅಂತ ಕರೆದಾಗ್ಲೂ ಸಹ, ಭಾರತದ ಮೇಲೆ ಯುದ್ಧ ವಿರಾಮವನ್ನ ಹೇರಿದಾಗ್ಲೂ ಸಹ, ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಭಾರತದ ಕಡೆಯಿಂದ ಯಾವ ಪ್ರತಿಕ್ರಿಯೆಯೂ ಇಲ್ಲ. ಜಸ್ಟ್ ಎಸ್ ಬಾಸ್ ಅನ್ನೋ ರೀತಿಯಲ್ಲಿ ನಡ್ಕೊಂಡಿರೋದು. ಆದ್ರೆ ಅದನ್ನ ಹೇಳಿದವ್ರನ್ನೆಲ್ಲ ದೇಶದ್ರೋಹಿಗಳು ಅಂತ ಬಿಂಬಿಸೋ ಪ್ರಯತ್ನವನ್ನ ನರೇಂದ್ರ ಮೋದಿ ಮತ್ತು ನರೇಂದ್ರ ಮೋದಿ ಸರ್ಕಾರ ಮಾಡ್ಕೊಂಡು ಬರ್ತಿತ್ತು. ಬಟ್ ಈಗ ಅಂಥದ್ದೇ ಒಂದು ಹೇಳಿಕೆಯನ್ನ ರಾಹುಲ್ ಗಾಂಧಿ ಅಲ್ಲ, ವಿಪಕ್ಷಗಳಲ್ಲ, ಸ್ವತಂತ್ರ ಪತ್ರಕರ್ತರಲ್ಲ, ಬುದ್ಧಿಜೀವಿಗಳಲ್ಲ, ಬಟ್ RSS ನ ಹಿರಿಯ ನಾಯಕ ರಾಮ್ ಮಾಧವ್ ಅಮೆರಿಕ ನೆಲದ ಮೇಲೆ ನಿಂತ್ಕೊಂಡು ಹೇಳಿದ್ದಾರೆ. ನಾವು ಅಮೆರಿಕ ಹೇಳ್ದಂಗೆಲ್ಲ ಕೇಳಿದ್ದೀವಿ, ನರೇಂದ್ರ ಮೋದಿ ಸರ್ಕಾರ ಕೇಳಿದೆ. ಏನೇನು ಹೇಳಿದ್ರು ಆ ರಾಮ್ ಮಾಧವ್ ಅನ್ನುವಂತಹ RSS ನ ಅತ್ಯಂತ ಉನ್ನತ ಮಟ್ಟದಲ್ಲಿರುವಂತಹ ನಾಯಕ ಯಾವ ರೀತಿ ನರೇಂದ್ರ ಮೋದಿಯ ಮಾನವನ್ನ ಹರಾಜು ಹಾಕಿದೆ RSS ಅನ್ನೋದನ್ನ ವಿವರಿಸ್ತೀನಿ. ಅದಾದ ನಂತರ ಏನಾಯ್ತು ರಾಮ್ ಮಾಧವ್ ಪರಿಸ್ಥಿತಿ ಅನ್ನೋದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಾನು ಆರಂಭದಲ್ಲಿ ಹೇಳ್ದಂಗೆ ಟ್ರಂಪ್ ಎರಡನೇ ಅವಧಿಗೆ ರಾಷ್ಟ್ರಪತಿ ಆದ ಮೇಲೆ ಅಮೆರಿಕಾಗೆ ನರೇಂದ್ರ ಮೋದಿಗೆ ಪಾಪ ಕೆಟ್ಟ ಕಾಲ ಶುರುವಾಯಿತು. ಯಾಕಂದ್ರೆ ಟ್ರಂಪ್ ದಿನ ಬೆಳಗಾದ್ರೆ ನರೇಂದ್ರ ಮೋದಿಯನ್ನ ಅವಮಾನಿಸೋದನ್ನ ಚಾಳಿ ಮಾಡ್ಕೊಂಡ್ಬಿಟ್ರು. ಈಗ ಮೊನ್ನೆಯೂ ಸಹ ಭಾರತವನ್ನ ನರಕ ಅಂತ ಕರೆದಿದ್ದು, ಹೆಲ್ ಹೋಲ್ ನರಕ ಅದು ಅಂತ ಕರೆದಿದ್ದು. ಮತ್ತು ಭಾರತೀಯರನ್ನ, ಅಲ್ಲಿರುವಂತಹ ಭಾರತೀಯರನ್ನ ಅವರೆಲ್ಲ ಒಂದು ರೀತಿ ಉಗ್ರವಾದಿಗಳು, ಲ್ಯಾಪ್ಟಾಪ್ ಇಟ್ಕೊಂಡಿರೋ ಉಗ್ರವಾದಿಗಳು ಅನ್ನೋ ರೀತಿಯಾದಂತಹ ಮಾತುಗಳನ್ನೇ ಹೇಳಿತ್ತು. ಸೊ ಅಷ್ಟಾದರೂ ಸಹ ಯಾವತ್ತೂ ನರೇಂದ್ರ ಮೋದಿ ಸರ್ಕಾರ ಆಗ್ಲಿ, ನರೇಂದ್ರ ಮೋದಿ ಆಗ್ಲಿ ಟ್ರಂಪ್ ಹೆಸರನ್ನು ಸಹ ಹೇಳುವ ಧೈರ್ಯವನ್ನ ತೋರಿಸಿಲ್ಲ. ಸರಿ, ಹಾಳಾಗೋಗ್ಲಿ. ಅವರು ಟೀಕೆ ಮಾಡಿದಾಗ, ಇನ್ನೇನೋ ಮಾಡಿದಾಗ, ಭಾರತೀಯರಿಗೆ ಚೈನುಗಳು ಹಾಕಿ ಫ್ಲೈಟ್ ಅಲ್ಲಿ ತಂದು ಇಲ್ಲಿ ಬೀಸಾಕಿದಾಗ, ಏನೇ ಮಾಡಿದಾಗ್ಲೂ ಸಹ ಭಾರತ ಮಾತಾಡ್ಲಿಲ್ಲ. ಓಕೆ, ಅದಾದ್ರೂ ಹಾಳಾಗೋಗ್ಲಿ ಅಂತ ಅನ್ಕೊಂಡ್ರು ಸಹ, ಅದು ಮಹಾ ಅಪರಾಧನೇ. ಅದು ಅನ್ಕೊಂಡ್ರು ಸಹ ಭಾರತಕ್ಕೆ ನೇರವಾಗಿ ಆಗಬಹುದಾದಂತಹ ನಷ್ಟಕ್ಕೆ ಹೊಣೆ ಆಯ್ತಲ್ಲ ಅಮೆರಿಕ. ರಷ್ಯಾದಿಂದ ತೈಲ ಖರೀದಿ ಮಾಡಬಾರ್ದು, ಇರಾನಿಂದ ತೈಲ ಖರೀದಿ ಮಾಡಬಾರ್ದು, ಮತ್ತು ಅವರ ಟ್ಯಾರಿಫ್ಗಳನ್ನ ಅವರಿಗೆ ಇಷ್ಟ ಬಂದ ಮಟ್ಟಕ್ಕೆ ಇಳಿಸಬೇಕು. ಅಮೆರಿಕದಿಂದ ಬರುವ ವಸ್ತುಗಳಿಗೆ ಮತ್ತು ಭಾರತದಿಂದ ಹೋಗುವ ವಸ್ತುಗಳಿಗೆ ಟ್ಯಾರಿಫ್ ಅನ್ನ ಆ ಮಟ್ಟದಲ್ಲಿ ಹಾಕಿಸ್ಕೋಬೇಕು ಅಂದಾಗ್ಲೂ ಸಹ ನರೇಂದ್ರ ಮೋದಿ ಮಂಡಿಯೂರಿ ಸರೆಂಡರ್ ಆಗಿರೋದು ಆರೋಪ ಇದೆಯಲ್ಲ. ರಾಹುಲ್ ಗಾಂಧಿ ಹೇಳ್ತಾರಲ್ಲ, ಟ್ರಂಪ್ ಒಂದೇ ಒಂದು ಫೋನ್ ಕಾಲ್ ಮಾಡಿ ನರೇಂದರ್ ಸರೆಂಡರ್ ಅಂದ ತಕ್ಷಣ ಎಸ್ ಬಾಸ್, ಮುಗೀತು. 50% ಟ್ಯಾಕ್ಸ್ ಹಾಕಿದಾಗ ಭಾರತೀಯ ಉತ್ಪನ್ನಗಳ ಮೇಲೆ ನರೇಂದ್ರ ಮೋದಿ ಕಡೆಯಿಂದ, ನರೇಂದ್ರ ಮೋದಿ ಬಾಯಲ್ಲಿ ಒಂದೇ ಒಂದು ಸಲ ಟ್ರಂಪ್ ಹೆಸರು ಬರಲಿಲ್ಲ. ಮೋದಿ ಸರ್ಕಾರ ರೆಸ್ಪಾಂಡ್ ಮಾಡಲಿಲ್ಲ, ಸೈಲೆಂಟ್ ಆಗಿ ಶರಣಾಗಿತ್ತು. ಆ ನಂತರ 18% ಇಳಿಸ್ಕೊಳ್ಳೋದಕ್ಕೆ ಅಮೆರಿಕದ ವಸ್ತುಗಳ ಮೇಲೆ ಇಲ್ಲಿ ಹಾಕದ ಇದ್ದ ಟ್ಯಾರಿಫ್ಗಳನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಇಳಿಸಿದ್ರು. ಆ ನಂತರವೇ 18%ಗೆ ಬಂತು. ಅದನ್ನ ದೊಡ್ಡ ಸಾಧನೆ ಅಂತ ತೋರಿಸ್ಕೊಳ್ತು ಭಾರತ ಸರ್ಕಾರ ಮತ್ತು ಮೋದಿ ಸರ್ಕಾರ. ಬಟ್ ಎಂಡ್ ಆಫ್ ದಿ ಡೇ ಅಲ್ಲಿ ನೋಡಿದಾಗ ಅದು ಈ ಹಿಂದಿನ ಭಾರತದ ಉತ್ಪನ್ನಗಳ ಮೇಲೆ ಹಾಕ್ತಾ ಇದ್ದ ಟ್ಯಾರಿಫ್ಗಿಂತ ಬಹಳ ಕಡಿಮೆ, ಬಹಳ ಜಾಸ್ತಿ. ಸಾರಿ, ಈ ಹಿಂದೆ ಬಹಳ ಕಡಿಮೆ ಇತ್ತು ಭಾರತದ್ದು. 3% ಸರಿಸುಮಾರು ಬೀಳ್ತಾ ಇತ್ತು ಭಾರತದ ವಸ್ತುಗಳ ಮೇಲೆ. ಅದನ್ನು 18% ಒಪ್ಕೊಂಡು ಬಂದು ಅದನ್ನ ದೊಡ್ಡ ಜಯ ಅಂತ ಕೇಳ್ತಾರೆ. ಯಾಕೆಂದ್ರೆ 50% ಹಾಕಿದ್ರಲ್ಲ, ಅದನ್ನ 18% ಮಾಡ್ಕೊಂಡಿದೀವಿ ಅಂತ. ಊರಿದ್ದಿದ್ದು 50 ಆಯ್ತು. ಆಗ ಬಾಯಿ ಮುಚ್ಕೊಂಡಿದ್ರು. 50ನ 18 ಮಾಡ್ಕೊಂಡು ಬಂದು ಸಂಭ್ರಮ ಪಡ್ತಾರೆ ಇವರು. ಎಲ್ಲವನ್ನು ಸಹ ವಿಪಕ್ಷಗಳು ಹೇಳ್ತಿದ್ದಾವೆ, ಸ್ವತಂತ್ರ ಪತ್ರಿಕೋದ್ಯಮದಲ್ಲಿ ಇರೋರು ಹೇಳ್ತಿದ್ದಾರೆ, ಬುದ್ಧಿಜೀವಿಗಳು ಹೇಳ್ತಿದ್ದಾರೆ. ಅವರೆಲ್ಲ ದೇಶದ್ರೋಹಿಗಳು, ಅವ್ರಿಗೇನು ಗೊತ್ತು ಅಂತ ಬಿಂಬಿಸ್ತಾ ಇದ್ರು. ಆದ್ರೆ ಅದೇ ಮಾತುಗಳನ್ನ ರಾಮ್ ಮಾಧವ್ ಅನ್ನುವಂತಹ RSS ನ ವ್ಯಕ್ತಿ, ಹಿರಿಯ ನಾಯಕ, ಅಮೆರಿಕದ ನೆಲದಲ್ಲೇ ಕೂತ್ಕೊಂಡು ಹೇಳಿದ್ದಾರೆ.
ರಾಮ್ ಮಾಧವ್ ಅನ್ನುವಂತಹ RSS ನ ಹಿರಿಯ ನಾಯಕ ಅಮೆರಿಕ ಭೇಟಿಯಲ್ಲಿದ್ದಾರೆ. ಅಲ್ಲಿ ಹಡ್ಸನ್ ಇನ್ಸ್ಟಿಟ್ಯೂಟ್ ಅನ್ನುವಂತಹ ಒಂದು ಸಂಸ್ಥೆ ಏರ್ಪಡಿಸಿದಂತಹ ಒಂದು ಕಾರ್ಯಕ್ರಮ, ಎಲ್ಲಿ ವಾಷಿಂಗ್ಟನ್ DC ಅಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು, ನ್ಯೂ ಇಂಡಿಯಾ ಕಾನ್ಫರೆನ್ಸ್ ಅಂತ. ಆ ನ್ಯೂ ಇಂಡಿಯಾ ಕಾನ್ಫರೆನ್ಸ್ ಅಲ್ಲಿ ಮಾತಾಡ್ತಾ ರಾಮ್ ಮಾಧವ್ ಈ ಎಲ್ಲ ವಿಚಾರಗಳನ್ನು ತೆಗೆದ್ರು. ಇನ್ನೇನ್ ಮಾಡ್ಬೇಕು ನಾವು ಅಮೆರಿಕಾಗೆ, ಎಲ್ಲದಕ್ಕೂ ಒಪ್ಕೊಂತಲ್ಲ ಮೋದಿ ಸರ್ಕಾರ. ರಷ್ಯಾದಿಂದ ಆಯಿಲ್ ಖರೀದಿ ಮಾಡಬೇಡಿ ಅಂತ ಹೇಳಿದ್ರಿ, ಮಾಡ್ಲಿಲ್ಲ, ನಿಲ್ಲಿಸ್ಬಿಟ್ರು. ಇರಾನಿಂದ ಆಯಿಲ್ ಖರೀದಿ ಮಾಡಬೇಡ್ರಿ ಅಂತಂದ್ರಿ, ಮಾಡ್ಲಿಲ್ಲ, ನಿಲ್ಲಿಸ್ಬಿಟ್ರಿ. 50% ಟ್ಯಾಕ್ಸ್ ಹಾಕಿದಾಗ್ಲೂ ನಮ್ಮ ಮೋದಿ ಸರ್ಕಾರ ಸೈಲೆಂಟ್ ಆಗಿತ್ತು. ಅದನ್ನ 18%ಗೆ ಇಳಿಸ್ಕೊಂಡು ಅದನ್ನು ದೊಡ್ಡ ಸಾಧನೆ ಅಂತ ಬಿಂಬಿಸ್ಕೊಳ್ತು. ಇಷ್ಟೆಲ್ಲ ನಡೀತಲ್ಲ ಅಂತ ಅಮೆರಿಕದ ನೆಲದಲ್ಲಿ ಕೂತ್ಕೊಂಡು ಈ ರಾಮ್ ಮಾಧವ್ ಆ ಕಾನ್ಫರೆನ್ಸ್ ಅಲ್ಲಿ ಹೇಳೋ ಮೂಲಕ ನರೇಂದ್ರ ಮೋದಿ ಮಾನವನ್ನ ಅಂತಾರಾಷ್ಟ್ರೀಯ ನೆಲದ ಮೇಲೆ ಕೂತ್ಕೊಂಡೆ RSS ನವರೇ ಹರಾಜು ಹಾಕದಂಗ ಆಯ್ತು. ವಿಪಕ್ಷಗಳು ಇಲ್ಲಿಯವರೆಗೆ ಮಾಡ್ಕೊಂಡು ಬಂದಂತಹ ಎಲ್ಲ ಆರೋಪಗಳು ಸಹ ನಿಜ, ಹೌದು, ನರೇಂದ್ರ ಮೋದಿ ಮಂಡಿಯೂರಿದ್ದು ನಿಜ, ನರೇಂದ್ರ ಮೋದಿ ಸರೆಂಡರ್ ಆಗಿದ್ದು ನಿಜ ಅಂತ RSS ನಾಯಕನ ಬಾಯಲ್ಲೇ ಬಂದ್ಬಿಡ್ತು. ಅದು ಎಲ್ಲಿ, ಅಮೆರಿಕದ ನೆಲದಲ್ಲಿ. ಯಾವಾಗ ಇದು ವೈರಲ್ ಆಯ್ತು ವಿಡಿಯೋ, ರಾಮ್ ಮಾಧವ್ ಹೇಳಿದಂತಹ ಹೇಳಿಕೆ ವೈರಲ್ ಆಯ್ತು, ಎಲ್ಲ ಕಡೆಯೂ ಸಹ ಹೌದಾ, RSS ಹೇಳ್ಬಿಡ್ತಾ, ಹಾಗಾದ್ರೆ ನರೇಂದ್ರ ಮೋದಿ ಸರೆಂಡರ್ ಆಗಿದ್ದಾರೆ ಅನ್ನೋದ್ರಲ್ಲಿ ಯಾವ ಅನುಮಾನ ಬೇಕಾಗಿಲ್ಲ ಎನ್ನುವ ಮಟ್ಟಕ್ಕೆ ಜನ ಯೋಚನೆ ಮಾಡಕ್ ಶುರು ಮಾಡಿದ್ರು, ಮಾತಾಡ್ಕೊಳಕ್ ಶುರು ಆದ್ರು. ಓಕೆ, ನರೇಂದ್ರ ಮೋದಿ ಸರೆಂಡರ್ ಮೋದಿ, ಇದು ವಿಪಕ್ಷಗಳ ಆರೋಪ ಅಲ್ಲ, RSS ಸಹ ಹೇಳ್ತಿದೆ ಅಂತ. ಆಮೇಲೆ ಬಿಜೆಪಿ ಯುದ್ಧೋಪಾದಿಯಲ್ಲಿ ಅದನ್ನ ಸಿದ್ಧಪಡಿಸೋದಕ್ಕೆ ಡ್ಯಾಮೇಜ್ ಕಂಟ್ರೋಲ್ಗೆ ಇಳಿತು. ಏನ್ ಮಾಡ್ತೋ ಏನೋ ಗೊತ್ತಿಲ್ಲ. ಒಟ್ನಲ್ಲಿ ಈಗ ಅದೇ ರಾಮ್ ಮಾಧವ್ ಕ್ಷಮಾಪಣೆಯನ್ನ ಕೋರಿದ್ದಾರೆ. ನನ್ನಿಂದ ಕೆಲವು ತಪ್ಪು ಮಾಹಿತಿಗಳು ಹೋಗಿದ್ದಾವೆ, ನಾನು ಅವರು ಕೇಳಿದ ಪ್ರಶ್ನೆಗೆ ಏನೋ ಹೇಳೋಕೆ ಹೋಗಿ ಏನೋ ಹೇಳಿದ್ದೀನಿ, ನಾನು ಕ್ಷಮೆ ಕೇಳ್ತೀನಿ, ಅದರಲ್ಲಿ ಅಷ್ಟು ಸತ್ಯಾಂಶ ಇಲ್ಲ ಅಂತ ಈಗ ಒಂದು ಟ್ವೀಟ್ ಮಾಡ್ಕೊಂಡು ಕೂತಿದ್ದಾರೆ ರಾಮ್ ಮಾಧವ್. ಅದು ಜನ, ಈ ದೇಶದ ಜನ ಅಷ್ಟು ಅರ್ಥ ಮಾಡ್ಕೊಳ್ಳದೆ ಇರುವಂತಹ ಮೂರ್ಖರ, RSS ನಲ್ಲಿ ಅಷ್ಟು ಉನ್ನತ ಮಟ್ಟದಲ್ಲಿರುವಂತಹ ಒಬ್ಬ ವ್ಯಕ್ತಿ ಅಲ್ಲಿ ಕೂತ್ಕೊಂಡು ಡೊನಾಲ್ಡ್ ಟ್ರಂಪ್ ಮುಂದೆ ನರೇಂದ್ರ ಮೋದಿ ಸರೆಂಡರ್ ಆಗಿದ್ದಾರೆ ಅನ್ನೋದಕ್ಕೆ ಒಂದು ಪಟ್ಟಿನೇ ಕೊಡ್ತಾರೆ. ಆನಂತರ ಇಲ್ಲಿ ಬಂದು ಇಲ್ಲ 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 ಪಟ್ಟಿ ಸರಿ ಇಲ್ಲ ಅಂತ ಹೇಳಿದ್ರೆ ಜನ ಅರ್ಥ ಮಾಡ್ಕೊಳಲ್ವಾ? ಅರ್ಥ ಮಾಡ್ಕೊಳ್ತಾರೆ, ಮಾಡ್ಕೊಂಡಿದ್ದಾರೆ ಸಹ. ಸೊ ಆ ಡ್ಯಾಮೇಜ್ ಕಂಟ್ರೋಲ್ ಏನಾಯ್ತು, ಆ ರಾಮ್ ಮಾಧವ್ ಕಡೆಯಿಂದ ಬಂದಂತಹ ಕ್ಷಮಾಪಣೆ ಯಾವ್ದು ವರ್ಕೌಟ್ ಆಗೋದಿಲ್ಲ. ಎಂಡ್ ಆಫ್ ದಿ ಡೇ ಸತ್ಯಾಂಶ ಇಷ್ಟೇ, ನರೇಂದ್ರ ಮೋದಿ ಅಮೆರಿಕ ಮುಂದೆ ಸರೆಂಡರ್ ಆಗಿದ್ದಾರೆ ಅಂತ RSS ಮನಸ್ಸಿನಲ್ಲಿ ಇದೆ, RSS ಸಹ ಒಪ್ಕೊಂಡಿದೆ. ಸರೆಂಡರ್ ಮಾತ್ರ ಅಲ್ಲ, ಮಂಡಿಯೂರಿವ ರೀತಿಯಲ್ಲಿ ಏನು ಹೇಳಿದ್ರು ಟ್ರಂಪ್ ಅದರ ಪರವಾಗಿ ನಡ್ಕೊಂಡಿರೋದು ಮೋದಿ, ಅನುಮಾನನೇ ಬೇಡ ಅಂತ ಈಗ RSS ಬಾಯಿಂದ ಬಂದಿದೆ. ಅಲ್ಲಿಗೆ ಅದು ಫುಲ್ ಸ್ಟಾಪ್, ಅದು ವಾಸ್ತವ ಅಷ್ಟೇ, ಮುಗಿಯಿತು ಅಂತಲೇ ಹೇಳಬೇಕು ಅಷ್ಟೇ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.